ಅಸ್ಸಲಾಂ ವಲೈಕುಮ್ ವರಹಮತುಲ್ಲಾಹಿ ವಬರ್ಕಾತು. ನಮಸ್ಕಾರ, ಸರ್ವರಿಗೂ ನಮಸ್ಕಾರ. ನಾನು ಮಾತಾಡ್ತಾ ಇದ್ದೀನಿ ಮೊಹಮ್ಮದ್ ಇಮ್ರಾನ್ ಶ್ರೀರಂಗಪಟ್ಟಣದಿಂದ. ನಾನು ಶ್ರೀರಂಗಪಟ್ಟಣ ನಾಗರಿಕ. ಟಿಪ್ಪು ಸುಲ್ತಾನ್ ವಾಕ್ಯ ಸೈಟ್ ಕಮಿಟಿ ಬಗ್ಗೆ ನಮ್ಮ ಘನವಕ್ತ ಕರ್ನಾಟಕದ ಚೀಫ್ ಮಿನಿಸ್ಟರ್ ಆದಂಥ ಸಿದ್ದರಾಮಯ್ಯ ಸಾಹೇಬರಿಗೆ ನನ್ನ ನಮಸ್ಕಾರಗಳು ಹಾಗೂ ನನ್ನ ವಿನಂತಿ ಹಾಗೂ ಕಾನೂನು ರೀತಿ ಕ್ರಮಗೊಳ್ಳುವ ಬಗ್ಗೆ ನಾನು ವಿನಂತಿ ಮಾಡ್ಕೋತಾ ಇದ್ದೀನಿ. ಸರ್, ನಮ್ಮ ಶ್ರೀರಂಗಪಟ್ಟಣ ಟಿಪ್ಪು ಸುಲ್ತಾನ್ ವಾಕ್ಯ ಸೈಟ್ ಕಮಿಟಿಲಿ 4ನೇ ತಲೆಮಾರಿಂದ ಕೂತ್ಕೊಂಡು ಪೂರ್ತಿ ಲೂಟಿ ಮಾಡಾಕ್ಬಿಟ್ಟಾರೆ ಸರ್. ಗೌರ್ಮೆಂಟ್ ದುಡ್ಡು, ಗ್ರ್ಯಾಂಟ್ಸು, ನೀವು ಬಜೆಟಲ್ಲಿ ಸ್ಯಾಂಕ್ಷನ್ ಮಾಡಿರೋ ದುಡ್ಡು, ಆಮೇಲೆ ಚಪ್ಪಲಿ ದುಡ್ಡು, ಪಾರ್ಕಿಂಗ್ ದುಡ್ಡು, ಆಮೇಲೆ ಎಷ್ಟೋ ಪ್ರಾಪರ್ಟಿಗಳು ಮಾರಾಟ ಆಗಿರೋವಂಥ ದುಡ್ಡು, ಆಮೇಲೆ ಈ ಚಂದದ ದುಡ್ಡು, ಗೋಲ್ಕುದ ದುಡ್ಡು, ಆಮೇಲೆ ಅಂಗಡಿಗಳದ್ದು, ಮಳಿಗೆಗಳದ್ದು ಬಾಡಿಗೆ ದುಡ್ಡು, ಆಮೇಲೆ ಯಾರ್ಯಾರೋ ಏನೇನೋ ಚಂದ ಕೊಟ್ಟಿದ್ದಾರೆ ಆ ದುಡ್ಡು, ಎಷ್ಟೋ ಆ್ಯಂಟಿಕ್ ಪೀಸ್ಗಳೆಲ್ಲ ಇತ್ತು ಸರ್ ಟಿಪ್ಪು ಸುಲ್ತಾನ್ ವಾಕ್ಯ ಸೈಟ್ ಕಮಿಟಿಲಿ. ಅದೆಲ್ಲ ಎಲ್ಲೋಗಿದೆ ಅಂತ ಕೇಳ್ತಾ ಇದ್ದೀವಿ, ಆದರೆ ಯಾರೂ ಉತ್ತರ ಕೊಡ್ತಾ ಇಲ್ಲ. ಇದೇ ಟಿಪ್ಪು ಸುಲ್ತಾನ್ ವಾಕ್ಯ ಸೈಟ್ ಕಮಿಟಿಲಿ ಈ ಇರ್ಫಾನ್ ಅಹಮದ್ ಸೆಕ್ರೆಟ್ರಿ ಕೂತಿದ್ದಾರೆ, ಹಾಗೂ ನಿಮ್ಮ ಪ್ರೀತಿಯ ಚೇರ್ಮ್ಯಾನ್ ತನ್ವೀರ್ ಸೇಠ್ ಸಾಹೇಬರು ಕೂತಿದ್ದಾರೆ. ಸರ್, ಇವ್ರಿಗೆ ಏನೇ ಕೇಳೋಕ್ಕೆ ಹೋದ್ರೂ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಕೋರ್ಟಲ್ಲಿ ಹೋಗಿ ಲೆಕ್ಕ ಇಸ್ಕೊಳ್ಳಿ, ಕೋರ್ಟಲ್ಲಿ ಹೋಗಿ ಅಕೌಂಟ್ ಸ್ಟೇಟ್ಮೆಂಟ್ ತಗೊಳ್ಳಿ. ಆಮೇಲೆ ಹೇಳ್ತಾರೆ ಇವರು RTL ನಾನು ಕೊಡಲ್ಲ ಅಂತಾರೆ ಆ ಸೆಕ್ರೆಟ್ರಿ. ಆಮೇಲೆ ವಕ್ಫ್ ಬೋರ್ಡಲ್ಲಿ ಮಂಡ್ಯ ಡಿಸ್ಟಿಲಲ್ಲಿ ಹೋಗಿ ಕೇಳಿದ್ರೆ ಏನೇ ಕೇಳೋಕ್ಕೆ ಹೋದ್ರೂ ಏನು ಹೇಳ್ತಾರೆ ಅವರು, ಹೋಗಲ್ಲಿ ನೀವು ಸ್ಟ್ರೈಕ್ ಮಾಡಿ, ಕೋರ್ಟಲ್ಲಿ ಹೋಗಿ ಕೇಸ್ ಹಾಕಿ, ನಿಮ್ಗೆ ಯಾಕೆ ಕೊಡಬೇಕು, ಯಾಕೆ ಮಾಹಿತಿ ಕೊಡಬೇಕು, ಟರ್ಮ್ಸ್ ಎಗಿನೆಸ್ಟ್ ಕೂತ್ಕೊಂಡಿದ್ದಾರೆ ಇವರು. ಮತ್ತು ಈ ಬೈಲಾ ವೈಲೇಷನ್ ಮಾಡ್ಕೊಂಡು ಕೂತಿದ್ದಾರೆ. ಎರಡೆರಡು ಬೈಲಾ ಇದೆ ಇಲ್ಲಿ. ನಮ್ಮ ಸಂವಿಧಾನನ ಉಲ್ಲಂಘನೆ ಮಾಡ್ಕೊಂಡು ಕೂತಿದ್ದಾರೆ. ನಮ್ಮ ಸಂವಿಧಾನನ ಉಲ್ಲಂಘನೆ ಮಾಡಿ ಎಲ್ಲರಿಗೂ ಅನ್ಯಾಯ ಮಾಡ್ತಾ ಇದ್ದಾರೆ. ನ್ಯಾಯ ಇಲ್ಲ, ಇಲ್ಲಿ ಅನ್ಯಾಯ ಮಾಡ್ಕೊಂಡು ಕೂತಿದ್ದಾರೆ. ಸರ್, ಇವ್ರಿಗೆ ಹೋಗಿ ಕೇಳಿದ್ರೆ ಇದೇ ಸೆಕ್ರೆಟ್ರಿ ಎಲ್ಲರಿಗೂ ಮೀರ್ ಸಾದಿಕ್ಗಳು ಅಂತಾರೆ, ಗಲ್ಲಿಲಿದ್ದಾರೆ ಮೀರ್ ಸಾದಿಕ್ಗಳು ಅಂತಾರೆ. ನಮ್ಮ ಇಡೀ ವರ್ಲ್ಡಲ್ಲೇ ಹೇಳ್ತಾವ್ರೆ ಇವರು, ಎಲ್ಲ ಗಲ್ಲಿಲವ್ರೆ ಅಂತ ಹೇಳ್ತಾರೆ ಈ ಸೆಕ್ರೆಟ್ರಿ ಇರ್ಫಾನ್ ಅಹಮದ್. ಸರ್, ಇವ್ರ ಮೇಲೆ ಯಾವಾಗ ಕಾನೂನು ರೀತಿ ಕ್ರಮ ತಗೋತೀರಾ? ಯಾವಾಗ ಇವ್ರ ಮೇಲೆ ಕಾನೂನು ರೀತಿ ಆ್ಯಕ್ಷನ್ ತಗೋತೀರಾ? ಯಾವಾಗ ಇವ್ರ ಮೇಲೆ ನ್ಯಾಯರೀತವಾಗಿ ಜನಗಳಿಗೆ ನ್ಯಾಯ ಕೊಡಿಸ್ತೀರಾ? ಸರ್, ನೀವು ಅಲ್ಪಸಂಖ್ಯಾತರ ಬಗ್ಗೆ, ಎಲ್ಲ ಜನಗಳ ಬಗ್ಗೆ, ಎಲ್ಲ ಸಮಾಜದ ಬಗ್ಗೆ ಗೌರವ ಇರುವಂಥ ನಮ್ಮ ನಾಯಕರು ಆದಂಥ ನಮ್ಮ ಚೀಫ್ ಮಿನಿಸ್ಟ್ರು ಘನವಕ್ತ, ಹಾಗೂ ಎಲ್ಲರ ಬಗ್ಗೆ ಕಳಕಳೆಯ ಪ್ರೀತಿ ಮತ್ತು 5 ಗ್ಯಾರಂಟಿಗಳನ್ನೆಲ್ಲ ಕೊಟ್ಟಿದ್ದೀರ, ನುಡಿದಂತೆ ನಡೆದಿದ್ದೀರ. ಆದರೆ ಇಲ್ಲಿ ಭ್ರಷ್ಟಾಚಾರ ತಾಂಡವ ಆಡ್ತಾ ಇದೆ, ವೈಲೇಷನ್ ಮಾಡ್ಕೊಂಡು ಕೂತಿದ್ದಾರೆ. ಇಲ್ಲಿ ಲೆಕ್ಕಾಚಾರ ಗಿಕ್ಕಾಚಾರ ನಿಮ್ಮ ಬಜೆಟಲ್ಲಿ, BJP ಗೌರ್ಮೆಂಟ್ ಬಜೆಟಲ್ಲಿ, ಎಲ್ಲರ ಬಜೆಟಲ್ಲಿ ಸ್ಯಾಂಕ್ಷನ್ ಆಗಿರೋವಂಥ ಹಣಗಳ ಲೆಕ್ಕಾಚಾರನೇ ಇಲ್ಲ ಇಲ್ಲಿ. ಸರ್, ಈ ವಕ್ಫ್ ಬೋರ್ಡ್ನ ಲೂಟಿ ಮಾಡೋಕ್ಕೆ ಇಟ್ಕೊಂಡಿದ್ದಾರೆ ಸರ್ ಇವರು. ಈ ವಕ್ಫ್ ಬೋರ್ಡು, ವಕ್ಫ್ ಮಿನಿಸ್ಟ್ರು ಕೂಡ ಕೇಳ್ತಾ ಇಲ್ಲ. ನಾವು 4 ವರ್ಷದಿಂದ ನ್ಯಾಯ ಕೇಳ್ತಾ ಇದ್ದೀವಿ. ಈ ನ್ಯಾಯನ ಇವರು ಅನ್ಯಾಯ ಮಾಡ್ಕೊಂಡು ಬಂದಿದ್ದಾರೆ ಜನಗಳಿಗೆಲ್ಲ. ಯಾವ ನ್ಯಾಯ ಸಿಗ್ತಾ ಇಲ್ಲ, ಯಾವ ನ್ಯಾಯ ಕೇಳಿದ್ರು ಇವರು ಕೊಡ್ತಾ ಇಲ್ಲ. ಇಲ್ಲಿ ಏನು ಕೇಳೋಕ್ಕೆ ಹೋದ್ರೂ ಇವ್ರು ಹೋಗಿ ಮೀರ್ ಸಾದಿಕರುಗಳು ನೀವೆಲ್ಲ ಹೋಗಿ ಅಂತ ಹೇಳ್ತಾರೆ ಸರ್ ಜನಗಳಿಗೆ. ಸರ್, ನೀವು ನಮ್ಮ ಚೀಫ್ ಮಿನಿಸ್ಟ್ರು ಸರ್, ನೀವು ನಮ್ಮ ಜನಗಳ ಪರವಾಗಿ ಇರೋದು ಸರ್. ನೀವು ಯಾವಾಗಲೂ ಈ ಭ್ರಷ್ಟಾಚಾರದ ವಿರುದ್ಧ ಸರ್ ಇರೋದು. ನೀವು ಪಾದಯಾತ್ರೆ ಮಾಡಿ ಬಳ್ಳಾರಿಗೆ ಹೋಗಿ ನಮ್ಮ ನ್ಯಾಯ ಕೊಡಿಸ್ತಂಥ ಚೀಫ್ ಮಿನಿಸ್ಟ್ರು ನೀವು ಸರ್. ನೀವು ವಿರೋಧ ಪಕ್ಷ ನಾಯಕರು ಇದ್ದಾಗಲೂ ಈ ಅನ್ಯಾಯದ ವಿರುದ್ಧ ಎಷ್ಟೋ ಧ್ವನಿ ಎತ್ತಿದ್ದೀರ. ಆದರೆ ಇಲ್ಲಿ ಅನ್ಯಾಯ ನಿಮ್ಮ ಸರ್ಕಾರದಲ್ಲೇ ಇದ್ದು, ನಿಮ್ಮ ಆಡಳಿತದಲ್ಲಿ ಇದ್ದು ಇಲ್ಲಿ ಅನ್ಯಾಯ ಆಗ್ತಿದೆ. ನಾವು ಜಿಲ್ಲಾಧಿಕಾರಿಗಳಿಗೆ ದೂರು ಕೊಟ್ಟಿದ್ದೀವಿ ಸರ್, ಆಮೇಲೆ ಲೋಕಾಯುಕ್ತಕ್ಕೂ ದೂರು ಕೊಟ್ಟಿದ್ದೀವಿ, ಆಮೇಲೆ ತಾಲೂಕಾ ದಂಡಾಧಿಕಾರಿಗಳಿಗೂ ದೂರು ಕೊಟ್ಟಿದ್ದೀವಿ ಸರ್, ಆಮೇಲೆ ಈ ವಕ್ಫ್ ಬೋರ್ಡ್ CEO ಅವ್ರಿಗೂ ದೂರು ಕೊಟ್ಟಿದ್ದೀವಿ ಸರ್, ಆಮೇಲೆ ಚೀಫ್ ಸೆಕ್ರೆಟ್ರಿ ಅವ್ರಿಗೂ ದೂರು ಕೊಟ್ಟಿದ್ದೀವಿ. ಎಲ್ಲರಿಗೂ ದೂರನ್ನು ಕೊಟ್ಟಿದ್ದೀವಿ ಸರ್, ದಾಖಲೆ ಸಮೇತ ಕೊಟ್ಟಿದ್ದಾರೆ. ಈ ಅಲಿಮುಲ್ಲಾ ಶರೀಫ್ ಅವರು ಇದ್ದಾರಲ್ಲ ಮೈಸೂರವರು, ಅವರು ಎಲ್ಲ ಕಡೆ ಕೊಟ್ಕೊಂಡು ಬಂದಿದ್ದಾರೆ ಸರ್. ಆದರೆ ಸರ್, ಇಲ್ಲಿ ನಮ್ಗೆ ಇನ್ನೂ ನ್ಯಾಯ ದೊರಕ್ತಾ ಇಲ್ಲ. ಅನ್ಯಾಯ ಅಂತ ನಾವು ಒಮ್ಮಡ ಹೊಡ್ಕೊಳ್ತಾ ಇದ್ದೀವಿ. ದಿನಾ ವೀಡಿಯೋ ಮಾಡಿ ಹೇಳ್ತಾ ಇದ್ದೀವಿ, ದಿನಾ ವೀಡಿಯೋ ಮಾಡಿ ಕೇಳ್ತಾ ಇದ್ದೀವಿ ಸರ್, ದಿನಾ ವೀಡಿಯೋ ಮಾಡಿ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಯಾವ್ಯಾವ MLA ಇದ್ದಾರೆ, ಯಾವ್ಯಾವ MP ಇದ್ದಾರೆ, ಯಾವ್ಯಾವ ರಾಜ್ಯಸಭೆ ಇದ್ದಾರೆ, ಎಲ್ಲ ಆಫೀಸರ್ಗಳು ಕೇಳ್ತಾ ಇದ್ದೀವಿ, ಎಲ್ಲ ಕಡೆ ಹೋರಾಟ ಮಾಡ್ತಾ ಇದ್ದೀವಿ. ಆದರೆ ನಮ್ಗೆ ಇನ್ನೂ ನ್ಯಾಯ ಸಿಗ್ತಾ ಇಲ್ಲ ಸರ್. ನಮ್ಮ ಶ್ರೀರಂಗಪಟ್ಟಣ ಜನತೆಗೆ ನ್ಯಾಯ ಸಿಗ್ತಾ ಇಲ್ಲ. ಈ ಟಿಪ್ಪು ಸುಲ್ತಾನ್ ಎಲ್ಲರಿಗೂ ನನ್ನ 2 ಕಣ್ಣು ಅಂತ ಹೇಳಿದಂಥ ರಾಜ ಶಹೀದ್ ರಹಮತುಲ್ಲಾ ಅಲೈ ಟಿಪ್ಪು ಸುಲ್ತಾನ್ ಅವರು. ಯಾಕಂತ ಹೇಳಿದ್ರೆ ಎಲ್ಲ ಜನಾಂಗದವರು ನನ್ನ 2 ಕಣ್ಣು. ಅವರು ತನ್ನ ರಾಜ್ಯದ ಜನತೆಗೋಸ್ಕರ ತನ್ನ 2 ಮಕ್ಕಳನ್ನ ಅಡ ಇಟ್ಟರು ಸರ್. ದಯವಿಟ್ಟು ಸರ್,
ಈ ವಕ್ಫ್ ಎಸ್ಟೇಟ್ ಟಿಪ್ಪು ಸುಲ್ತಾನ್ ವಕ್ಫ್ ಎಸ್ಟೇಟ್ ಕಮಿಟಿ ಹಾಗೂ ಮಂಡ್ಯ ಜಿಲ್ಲೆಯ ವಕ್ಫ್ ಬೋರ್ಡಲ್ಲಿ ಎಷ್ಟೋ ಪ್ರಾಪರ್ಟಿಗಳು ಸೇಲ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ. ಏನಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ, ಎಲ್ಲೋಗಿದೆ ಅಂತ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಸರ್ ಇದ್ರ ಕುಲಂಕುಷವಾಗಿ ತನಿಖೆಗೆ ಒಳಪಡಿಸಿ, ಲೋಕಾಯುಕ್ತ ಆಗಲಿ ಯಾರೇ ಆಗಲಿ ಎಷ್ಟೋ ಸಂಸ್ಥೆಗಳಿದೆ, ಆ ಸಂಸ್ಥೆಗಳನ್ನೆಲ್ಲ ಇಲ್ಲಿ ಕಳಿಸಿ ದಯವಿಟ್ಟು ಇದ್ರ ಬಗ್ಗೆ ಕುಲಂಕುಷವಾಗಿ ತನಿಖೆ ನಡೆಸಿ ಜನಗಳಿಗೆ ನ್ಯಾಯ ದೊರಕಿಸ್ಕೊಡಿ ಅಂತ ನಾನು ನಿಮ್ಮಲ್ಲಿ ಕಳಕಳೆಯಿಂದ ವಿನಂತಿ ಮಾಡ್ಕೋತಾ ಇದ್ದೀನಿ. ನೀವು ನುಡಿದಂತೆ ನಡೆದಂಥ ಸಿದ್ದರಾಮಯ್ಯ ಸಾಹೇಬರು, ನುಡಿದಂತೆ ನಡೆದಂಥ ಚೀಫ್ ಮಿನಿಸ್ಟರ್ ಸಾಹೇಬರು, ನುಡಿದಂತೆ ನಡೀತಾ ಇರುವಂಥ ಚೀಫ್ ಮಿನಿಸ್ಟರ್ ಸಾಹೇಬರು, ಸರ್ ನಾವು ನಿಮ್ಮ ಹತ್ರ ಇಲ್ಲದೆ ಇನ್ನೆಲ್ಲ ಹೋಗಬೇಕು ಸರ್. ನಿಮ್ಮ ಮೇಲೆ ವಿಶ್ವಾಸ ಇಟ್ಟು ದಯವಿಟ್ಟು ನ್ಯಾಯ ಕೊಡಿಸಿ ಸರ್. ಮತ್ತು ಈ ವಕ್ಫ್ ಬೋರ್ಡ್ ಆಸ್ತಿ ಇರೋದು ಬಡವರಿಗೋಸ್ಕರ ಇರೋದು, ಇದ್ರ ಇನ್ಕಮ್ ಕೂಡ ಬಡವರಿಗೋಸ್ಕರ ಇರೋದು. ಈ ವಕ್ಫ್ ಬೋರ್ಡು ಅಲ್ಲನ ಹೆಸರಲ್ಲಿ ವಕ್ಫ್ ಆಗಿರುತ್ತೆ ಸರ್. ಈ ಬಡವರು ಯಾರು ವಿಧವೆಯರು ಇರ್ತಾರೆ, ಯಾರು ಅನ್ಎಜುಕೇಟೆಡ್ ಇರ್ತಾರೆ, ಅವ್ರಿಗೋಸ್ಕರ ಅಂತ ಹೇಳಿ ಹೆಲ್ತು ಮತ್ತು ಎಜುಕೇಷನ್ಗೋಸ್ಕರ ಇರುವಂಥ ಈ ಆಸ್ತಿಯಲ್ಲಿ ಬಡವರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ವಕ್ಫ್ ಮಾಡಿರುವಂಥ ಎಲ್ಲ ಜನಗಳು ದಾನ ಕೊಟ್ಟಿರುವಂಥ ಆಸ್ತಿ. ಈ ಆಸ್ತಿಯಲ್ಲಿ ಇವರೆಲ್ಲ ಕೂತ್ಕೊಂಡು ಬಡವರ ಆಸ್ತಿ ಮೇಲೆ ಲೂಟಿ ಮಾಡ್ಕೊಂಡು ಕೂತಿದ್ದಾರೆ ಸರ್. ಈ ಲೂಟಿ ಮಾಡ್ತಾ ಇರೋರ ಮೇಲೆ ಸೂಕ್ತ ರೀತಿ ಕ್ರಮ ತಗೊಂಡು, ಕಾನೂನು ರೀತಿ ಕ್ರಮ ತಗೊಳ್ಳಿ. ಈ ವಕ್ಫ್ ಬೋರ್ಡು ಮಂಡ್ಯ ಜಿಲ್ಲೆ ಅವ್ರ ಮೇಲೂ ಸೂಕ್ತ ರೀತಿ ಕಾನೂನು ರೀತಿ ಕ್ರಮ ತಗೊಳ್ಳಿ. ಅಲಿಮುಲ್ಲಾ ಶರೀಫ್ ಅವ್ರು ಹೇಳ್ತಾ ಇರ್ತಾರೆ, ಈ ಟಿಪ್ಪು ಸುಲ್ತಾನ್ ವಕ್ಫ್ ಎಸ್ಟೇಟ್ ಕಮಿಟಿಗೂ ಈ ಆಡಿಟರ್ಗೂ ಏನು ವಾಟ್ ಈಸ್ ದ ರೀಸನ್ ಆಫ್ ದಿ ರಿಲೇಷನ್ಶಿಪ್ ಅಂತ ಗೊತ್ತಾಗ್ತಾ ಇಲ್ಲ ನಮಗೆ. ನೀವು ತಿಳಿಸ್ಬೇಕು ಸರ್, ಸರ್ಕಾರದವ್ರು ತನಿಖೆ ನಡೆಸಿ ದಯವಿಟ್ಟು.